ಶ್ರೀ ಗುರುಭ್ಯೋ ನಮಃ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ ವಿದ್ಯಾವಿನಯ ಸಂಪನ್ನಂ ವೀತರಾಗಂ ವಿವೇಕಿನಂ ವಂದೇ ವೇದಾಂತ ತತ್ವಜ್ಞಂ ವಿಧುಶೇಖರ ಭಾರತಿಂ. ಸದ್ಗುರು ಚರಣಾರವಿಂದಾಭ್ಯಾನ್ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಶ್ರೀರಾಮದುತಂ ಶರಣಂ ಪ್ರಪದ್ಯೆ. ಬುದ್ಧಿಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಆಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್. ಎಲ್ಲ ಸಬಾಂಧವರೇ, ವಿಶೇಷವಾಗಿ ನಾವು ಕಳೆದ 2 ದಿನಗಳಿಂದ ಶ್ರೀ ಹನುಮಂತನ ಭವ್ಯವಾದ ದಿವ್ಯವಾದ ಸುಂದರ ಕಾಂಡವನ್ನ, ಒಂದಿಷ್ಟು ವಿಚಾರವನ್ನ, ಸುಂದರಕಾಂಡದಲ್ಲಿರುವಂತಹ ವೈಚಾರಿಕ ಅನುಭವಗಳನ್ನ ನಾವು ಅನುಭವಿಸ್ತಾ ಇದ್ದೇವೆ. ಜಾಂಬವಂತನಿಂದ ಜಾಗೃತಗೊಂಡಂತ ಹನುಮಂತ ಮಹೇಂದ್ರಗಿರಿ ಪರ್ವತದಿಂದ ಹಾರಿದ. ಮಹೇಂದ್ರಗಿರಿ ಪರ್ವತದಿಂದ ಹಾರಿದ ಹನುಮಂತ ಎಲ್ಲಿಗೆ ಹಾರಿದ? ನಾವು ಹಾರಿದ ಅಲ್ಲಿನ ವಾತಾವರಣವನ್ನೆಲ್ಲ ನೋಡಿದ್ವಿ, ಆದರೆ ಎಲ್ಲಿಗೆ ಹಾರಿದ ಅಂತ ಒಂದ್ಸರ್ತಿ ವಿಶ್ಲೇಷಣೆ ಮಾಡಿದ್ರೆ ಸೀತೆಯನ್ನು ಹುಡುಕಲು ಹಾರಿದ. ಹಾಗಾದ್ರೆ ಸೀತೆ ಎಲ್ಲಿದ್ದಾಳೆ? ನಾವು ಯಾವುದನ್ನ ನಾವು ಅರಿಸಬೇಕು ಅಂತ, ಯಾವುದನ್ನ ಹುಡುಕಬೇಕು ಅಂತಂದ್ರೆ ಹನುಮಂತ ಸೀತೆಯನ್ನು ಹುಡುಕ್ದ. ನಮ್ಮಲ್ಲಿರುವಂತಹ ಶಕ್ತಿ ಜಾಗೃತವಾಗಿ ನಮ್ಮಲ್ಲಿ ಒಳಗಿರುವಂತಹ ಸೀತೆ, ಕಷ್ಟದಲ್ಲಿರುವಂತಹ ಸೀತೆ, ಯಾವುದನ್ನು ನಾವು ನಡವಳಿಕೆಯಲ್ಲಿ ತರಲಿಕ್ಕೆ ಕಷ್ಟಪಡ್ತೀವೋ ಆ ಧರ್ಮ ಅನ್ನುವಂತಹ ಸೀತೆಯನ್ನು ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಆ ಸೀತೆಯನ್ನು ಹುಡುಕಕ್ಕೋಸ್ಕರ ಹನುಮಂತ ಅನ್ನುವ ಶಕ್ತಿಯನ್ನು ಜಾಗೃತಗೊಳಿಸಬೇಕಾಗಿದೆ. ಹಾಗಾಗಿ ಆ ರಾವಣನ ಒಂದು ಅಶೋಕವನದಲ್ಲಿ ಸಿಲುಕಿರುವಂತಹ ಸೀತೆಯನ್ನ ರಕ್ಷಣೆ ಮಾಡಿ ಅವನ ರಾವಣ ಅನ್ನುವಂತಹ ದಶಮುಖನಾದಂತಹ ರಾವಣ, ದಶಾನನ, ಆ ಕೆಟ್ಟ 10 ಮುಖಗಳ ರಾವಣ ನಮ್ಮಲ್ಲಿ ಒಳಗಿರುವಂತಹ ಆ ಒಂದು ಪಂಚೇಂದ್ರಿಯಗಳಿಂದ ಸಹಿತವಾದಂತಹ 10 ಕೆಟ್ಟ ಗುಣಗಳನ್ನ ನಾವು ಕಿತ್ತೊಗೆದು ಸೀತೆಯನ್ನು ಹೊರಗೆ ತಂದಾಗ ಆಗ ರಾಮರಾಜ್ಯ ನಿರ್ಮಾಣವಾಗ್ತದೆ, ಮನಸ್ಸಿಗೆ ನೆಮ್ಮದಿ ಆಗ್ತದೆ ಅಂತ. ಹಾಗಾಗಿ ಈ ಮಧ್ಯದಲ್ಲಿ ಹನುಮಂತನ ಶ್ರದ್ಧೆ, ಹನುಮಂತ ಇಲ್ಲಿಂದ ಹೊರಟ ನಾವು ರಾಮ ಬಾಣದಂತೆ ನಾನು ಹೋಗ್ತೇನೆ, ಯಾವ ರಾಮ ಬಾಣವನ್ನ ತನ್ನ ಕರ್ಣಾಂತವಾಗಿ ಒಂದು ಸರ್ತಿ ಎಳೆದು ಮುಂದಕ್ಕೆ ಬಿಟ್ರೆ ಅದು ಎಷ್ಟು ಜೋರಾಗಿ ಮುಂದಕ್ಕೆ ಹೋಗುತ್ತೋ ಅದೇ ರೀತಿಯಾಗಿ ನಾನು ಹೋಗ್ತೇನೆ ಅಂತ ಆ ಆಕಾಶ ಮಾರ್ಗದಲ್ಲಿ ಚಲಿಸ್ತಾ ಇದ್ದಾನೆ. ಅವನ ಚಲನೆಯ ವೇಗಕ್ಕೆ ಯಾವುದೋ ಒಂದು ಆಕಾಶಕಾಯ ಬೆಂಕಿಯ ಹುಂಡೆ ಮುಂದಕ್ಕೆ ಹೋಗ್ತಾ ಇದ್ದೇನೋ, ಮತ್ತೊಂದು ಸೂರ್ಯ ಆಕಾಶದಲ್ಲಿ ಬಂದಿದ್ದಾನೇನೋ ಅಂತ ಕೆಳಗೆ ನೋಡುವವರಿಗೆ ಅನಿಸ್ತಾ ಇದೆ. ಅವನು ಆಕಾಶದಲ್ಲಿ ಹೋಗ್ತಾ ಇರಬೇಕಾದ್ರೆ ಕೆಳಗೆ ಸಮುದ್ರ ರಾಜನಿಗೆ ಅನಿಸ್ತು ಸಾಗರ ಅಂತ. ಸಗರ ಮಹರ್ಷಿಯ ರಾಮನ ವಂಶಸ್ಥರು ಸಗರರು, ಅವನಿಂದ ಉಂಟಾದಂತಹ ಸಾಗರ, ಅವರು ತೋಡಿದಂತಹ ಗುಣಿಗಳಲ್ಲಿ ಬಂದಂತಹ ನೀರು ನಿಂತಾಗ ಈ ಸಾಗರ ನಿಲ್ಲಿಕ್ಕೆ ಅವಕಾಶ ಆಯಿತು ಅಂತೇಳಿ ಆ ಸಾಗರ ಸಮುದ್ರ ರಾಜ ತನ್ನ ಒಡಲಲ್ಲಿ ಅಡಗಿರುವಂತಹ ಮೈನಾಕರಿಗೆ ಹೇಳ್ತಾನೆ, ರಾಮ ಕಾರ್ಯಕ್ಕಾಗಿ ಆ ಹನುಮಂತ ಹೋಗ್ತಾ ಇದ್ದಾನೆ ಕಷ್ಟಪಟ್ಟು, ನೀನು ಒಳಗಿನಿಂದ ಹೊರಗೆ ಬಂದು ಅವನಿಗೆ ಸ್ವಲ್ಪ ದಣಿವಾರಿಸಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳುವಾಗ ಆ ವಾಯುದೇವನ ಸಹಾಯದಿಂದ ಬಂದಿರುವಂತಹ ಮೈನಾಕ, ಹಿಂದೆ ಪರ್ವತಗಳಿಗೆ ರೆಕ್ಕೆಗಳಿತ್ತು, ಆ ರೆಕ್ಕೆಗಳ ಹಾರಿಕೊಂಡು ಎಲ್ಲೆಲ್ಲೋ ಹೋಗ್ತಾ ಇತ್ತು ಅನ್ನುವ ಒಂದು ಚರಿತ್ರೆ ಅನ್ವಯ ವಾಯುದೇವನ ಎಲ್ಲ ಪರ್ವತಗಳ ರೆಕ್ಕೆಯನ್ನು ಇಂದ್ರನು ತೆಗೆದು ಹಾಕಿದ್ರು. ಈ ಮೈನಾಕಕ್ಕೆ ವಾಯುದೇವನ ಸಹಾಯದಿಂದ ಹಾರಿ ಬಂದು ಸಮುದ್ರದ ಅಂತರಾಳದಲ್ಲಿ ಇವನು ಕೂತ್ಕೊಂಡ. ವಾಯುದೇವ ಕೂಡ ಸಹಾಯ ಮಾಡಿದ ಅಂತ ಹೇಳಿ ಮೈನಾಕ ಪರ್ವತ, ಸ್ವರ್ಣಮಯ ಮೈನಾಕ ಪರ್ವತ ಮೇಲಕ್ಕೆ ಬರುತ್ತೆ. ಯಾವುದೋ ಒಂದು ಅಡ್ಡಿ ಬರ್ತಾ ಇದೆ ಅಂತ ಹೇಳಿ ಹನುಮಂತ ಕೋಪಗೊಳ್ತಾನೆ. ಆದರೆ ಮೈನಾಕ ಎದ್ದು ಬಂದು ನಮಸ್ಕರಿಸ್ತಾ, ಅಪ್ಪ ಮಹಾನುಭಾವ ಹನುಮಂತ, ನೀನು ರಾಮ ಕಾರ್ಯಕ್ಕೆ ಹೋಗ್ತಾ ಇರೋದು ಗೊತ್ತಾಗ್ತಾ ಇದೆ ನನಗೆ. ನನ್ನ ಪರ್ವತದಲ್ಲಿ ಅನೇಕ ಪ್ರಕೃತಿದಂತಹ ಸಾಕಷ್ಟು ರಸಮೂಲ್ಯಗಳಿದೆ, ನನ್ನ ಪರ್ವತದಲ್ಲಿ ಸಾಕಷ್ಟು ಜೇನುಗಳಿವೆ, ಇವೆಲ್ಲವನ್ನು
ಸ್ವಲ್ಪ ಕಿಂಚಿತ್ ಸೇವಿಸಿ ಸ್ವಲ್ಪ ವಿಶ್ರಾಂತಿ ಪಡೆದು ಹೋಗು ಅಂತ ಹೇಳುವಾಗ ಹನುಮಂತ ಸಹ ಹೇಳ್ತಾನೆ, ನಾನು ರಾಮ ಕಾರ್ಯದಲ್ಲಿ ಹೊರಟಿದ್ದೇನೆ, ಆ ಕಾರ್ಯ ಮುಗಿಯುವವರೆಗೆ ನಾನು ವಿಶ್ರಮಿಸುವುದಿಲ್ಲ. ಈ ಪದವನ್ನು ಅಂಡರ್ಲೈನ್ ಮಾಡ್ಕೋಬೇಕು. ನಾವು ಯಾವುದೇ ಕಾರ್ಯವನ್ನ ನಾವು ಸಮಚಿತ್ತರಾಗಿ ಅಥವಾ ಸಂಕಲ್ಪಬದ್ಧರಾಗಿ ಹೋಗುವಾಗ ಯಾವುದೇ ಲಾಲಸೆಗಳಿಗೆ ಒಳಗಾಗಬಾರ್ದು. ಅದು ಆಹಾರ ಇರ್ಬೋದು ಅಥವಾ ಬೇರೆ ಯಾವುದೇ ವಿಚಾರಗಳಿರ್ಬೋದು, ನಾವೆಲ್ಲೂ ಈಲ್ಡ್ ಆಗಬಾರ್ದು ಅಂತ. ಮಧ್ಯದಲ್ಲಿ ಸಾಕಷ್ಟು ನಮಗೆ ಡಿಸ್ಟರ್ಬೆನ್ಸಸ್ ಬರ್ತವೆ. ಆ ಎಲ್ಲವನ್ನು ಮೀರಿ ಮುಂದಕ್ಕೆ ಹೋದಾಗ ಮಾತ್ರ ನಮಗೆ ಸೀತೆ ಕಾಣ್ತಾಳೆ. ಆ ಸೀತೆಯನ್ನು ಕಾಣ್ಬೇಕಂದ್ರೆ ಇವೆಲ್ಲದಕ್ಕೂ ನಾವು ಈಲ್ಡ್ ಆಗಬಾರ್ದು ಅಂತ ತೋರಿಸಿಕೊಡ್ತಾರೆ ಹನುಮಂತ. ಕೈ ಮುಗಿದು ಮುಂದಕ್ಕೆ ಹೊರಡ್ತಾರೆ. ಕೈ ಮುಗಿದು ಮುಂದಕ್ಕೆ ಹೊರಡಂತ ಹನುಮಂತನನ್ನ ದೇವತೆಗಳು ಮತ್ತೊಮ್ಮೆ ಪರೀಕ್ಷೆ ಮಾಡಬೇಕು ಅಂತ ಮೇಲೆ ನಿಂತಿರೋ ದೇವತೆಗಳು ನಾಗಕನ್ಯೆಯಾದಂತಹ ಸುರಸೆಯನ್ನ ನೀನು ಹೋಗು, ಆ ಹನುಮಂತನನ್ನ ನೀನು ಪರೀಕ್ಷೆ ಮಾಡು ಅಂತ ಹೇಳುವಾಗ ಸುರಸೆ ಬಂದು ಅಡ್ಡ ನಿಲ್ತಾಳೆ. ಅಡ್ಡ ನಿಂತಾಗ ಸುರಸೆಯನ್ನ ಕೇಳ್ತಾಳೆ, ನೀನು ಯಾರು ಅಂತ ಕೇಳುವಾಗ, ನನಗೆ ಒಂದಿದೆ, ನನಗೆ ನನ್ನ ಬಾಯಲ್ಲಿ ನಿನ್ನನ್ನ ತಗೋಬೇಕು ಅಂತ ಹೇಳುವಾಗ ಹನುಮಂತ ಆ ಆಸೆಯನ್ನ ಈಡೇರಿಸ್ತಾನೆ. ಅವಳ ಬಾಯಿಯ ಒಳಗೆ ಒಳಗೋಗಿ ಚಿಕ್ಕದಾದ ಆಕಾರವಾಗಿ ಬಾಯಿ ಒಳಗೆ ಹೋಗಿ ಹೊರಗೆ ಬಂದ್ಬಿಡ್ತಾರೆ. ಆದ್ರೆ ಏನ್ ಹೇಳುತ್ತೆ ಅಂತಂದ್ರೆ, ನಾವು ಯಾರ ಬಾಯಿಗೂ ಬೀಳ್ಬಾರ್ದು ಸಮಾಜದಲ್ಲಿ. ಅಂತಹ ಸಂದರ್ಭ ಬಂದಾಗ ನಾವು ಬೃಹದಾಕಾರವಾಗಿ ಬೆಳೆದು ಆ ಬಾಯಿಗಳನ್ನ ಸೀರಿ ಹೊರಗೆ ಬರಬಹುದು ಅಂತೇಳಿ ತೋರಿಸ್ಕೊಟ್ಟಂತ ಹನುಮಂತ ದೇವರು ಒಂದು ಮೈನಾಕ ಪರ್ವತ, ಒಂದು ಸುರಸೆಯನ್ನ ದಾಟಿ ಅಲ್ಲಿಂದ ಮುಂದಕ್ಕೆ ಹೋಗ್ತಾರೆ. ಹನುಮತ್ ದೇವರು ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೇನು ಲಂಕೆ ಹತ್ತಿರಕ್ಕೆ ಬರಬೇಕು. ಮತ್ಯಾವ ಅಡ್ಡಿ ಆತಂಕಗಳು ಬರ್ತದೋ ಮುಂದೆ ನೋಡೋಣ. ಭಗವಂತನ ಕೃಪೆ ಎಲ್ಲರಿಗೂ ಇರಲಿ. ಹನುಮಂತರ ಈ ಒಂದು ದಿವ್ಯ ಭವ್ಯವಾದಂತಹ ಚರಿತ್ರೆಯನ್ನ, ಸುಂದರ ಕಾಂಡವನ್ನ ನಾವೆಲ್ಲ ಸವಿತಾ ಇದ್ದೀವಿ. ಶ್ರೀರಾಮನವಮಿಯ ಹೊತ್ತಿಗೆ ಇದನ್ನು ಮುಗಿಸುವ ಪ್ರಯತ್ನ ಮಾಡೋಣ. ಹಂಗಂತೇಳಿ ಎಲ್ಲ 68 ಸರ್ಗಗಳ ಎಲ್ಲ ಶ್ಲೋಕಗಳನ್ನು ನಾವು ಹೇಳಿಕ್ ಪ್ರಯತ್ನ ಪಡ್ತಾ ಇದ್ರು. ಒಂದಿಷ್ಟು ಥೀಮ್ ಅಂತೀವಿ, ಇದರಲ್ಲಿರುವಂತಹ ಕೆಲವಾರು ಸೂಕ್ಷ್ಮವಾದ ವಿಚಾರಗಳನ್ನ ಚರ್ಚೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಆ ಭಗವಂತ ಶ್ರೀರಾಮಚಂದ್ರನ ಪಾದುಕೆಗಳಲ್ಲಿ ನಾವು ನಮಸ್ಕರಿಸ್ತಾ ಇವತ್ತಿನ ಸಂಚಿಕೆಯನ್ನ ಮುಗಿಸೋಣ. ಹಾಗೂ ಹನುಮಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ. ಆ ರಾಮದೇವರ ಭಗವಂತನ ಕೃಪಾ ಕಟಾಕ್ಷ ಎಲ್ಲರಿಗೂ ಇರಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ನಮಸ್ಕಾರ.